ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕಂಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ RCB ತಂಡಕ್ಕೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಎಂದು ಕೂಡ ನಾವು ಹೇಳಬಹುದು. ಸೊ ಆ ದೊಡ್ಡ ಬ್ಯಾಡ್ ನ್ಯೂಸ್ ಏನಾಗಿದೆ ಮತ್ತು RCB ತಂಡವು ಯಾವೆಲ್ಲ ರೀತಿಯಾಗಿರುವಂತಹ ಪರ್ಫಾರ್ಮೆನ್ಸ್ ಅನ್ನು 2024ರ ಒಂದು IPL ನಲ್ಲಿ ತೋರಿಸಬಹುದು ಮತ್ತು RCB ತಂಡವು ಯಾವೆಲ್ಲ ರೀತಿಯಾಗಿರುವಂತಹ ಪರ್ಫಾರ್ಮೆನ್ಸ್ ಅನ್ನು ಪ್ರಾಕ್ಟೀಸ್ ಕ್ಯಾಂಪ್ ನಲ್ಲಿ ತೋರಿಸಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ, ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು IPL ಹಾಗೂ RCBಗೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ತೋರಿಸಿಕೊಡಲು ಸಾಧ್ಯವಾಗುತ್ತದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ತಡ ಮಾಡದೆ ಶುರು ಮಾಡೋಣಂತೆ. ಸ್ನೇಹಿತರೆ, RCB ತಂಡಕ್ಕೆ ಒಂದು ಬೆಂಕಿ ಬ್ಯಾಡ್ ನ್ಯೂಸ್ ಎಂದು ಕೂಡ ನಾವು ಹೇಳಬಹುದು. ಅದೇನೆಂದರೆ AB ಡಿವಿಲಿಯರ್ಸ್ ರವರು RCB ತಂಡದ ಪರವಾಗಿ ಸುಮಾರು 4ರಿಂದ 5 ಪಂದ್ಯಗಳಲ್ಲಿ RCB ತಂಡದ ಮೆಂಟರ್ ಆಗಿ ಈಗಾಗಲೇ ಗ್ರೌಂಡಿಗೆ ಇಳಿಯುವುದಿಲ್ಲ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು AB ಡಿವಿಲಿಯರ್ಸ್ ರವರು ಹೇಳಿದ್ದಾರೆ. ಹೀಗಾಗಿ ಸ್ನೇಹಿತರೆ, RCB ತಂಡದ ಪರವಾಗಿ ನೋಡುವುದಾದರೆ IPL ನಲ್ಲಿ AB ಡಿವಿಲಿಯರ್ಸ್ ರವರು ಇಲ್ಲದೇ ಇದ್ದಾಗ RCB ತಂಡವು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲು ಸಾಧ್ಯವಾಗಿಲ್ಲ. ಹೀಗಾಗಿ RCB ತಂಡವು AB ಡಿವಿಲಿಯರ್ಸ್ ರವರು ಇಲ್ಲದೇ ಇದ್ದರೆ ಕಳೆದ IPL ನಲ್ಲಿ ಸುಮಾರು 4ರಿಂದ 5 ಪಂದ್ಯಗಳನ್ನು ಹೀನಾಯವಾಗಿ ಸೋಲುತ್ತೇವೆ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ವಿರಾಟ್ ಕೊಹ್ಲಿ ರವರು ಕೂಡ ನೀಡಿದ್ದಾರೆ. ಸ್ನೇಹಿತರೆ, ನಮ್ಮ ಒಂದು RCB ತಂಡಕ್ಕೆ AB ಡಿವಿಲಿಯರ್ಸ್ ರವರು ಮೆಂಟರ್ ಆಗಿ ಮತ್ತು ಬ್ಯಾಟಿಂಗ್ ಕೋಚರ್ ಆಗಿ ಆಯ್ಕೆಗೊಂಡಿದ್ದು, ಅವರು ನಮ್ಮ ಒಂದು RCB ತಂಡದ ಮುಂದೆ ಇಲ್ಲದೇ ಇದ್ದರೆ RCB ತಂಡವು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸುತ್ತಾರೆ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ಅದರ ಜೊತೆಗೆ RCB ತಂಡವು 2024ರ ಒಂದು IPL ನಲ್ಲಿ ಪ್ಲೇ ಆಫ್ಗೆ ಹೋಗಿ ಫೈನಲ್ಗೆ ಹೋಗಿ ಕಪ್ಪನ್ನು ತೆಗೆದುಕೊಳ್ಳುತ್ತದೆ ಇಲ್ಲವೋ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.